ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿಗಳಾದಂತಹ ದಿನೇಶ್ ಹಾಗೂ ನಾಗೇಂದ್ರ ಬಾಬು ಇಬ್ರು ಕೂಡ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ನಾಗೇಂದ್ರ ಬಾಬು, ಇವತ್ತಿನ ಈ ಎಸ್ಐಟಿ ತನಿಖೆ ಇದೆಯಲ್ಲ, ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳಿದೆ, ಹಾಗೆ ಗೊಂದಲ ಕೂಡ ಇದೆ, ಕುತೂಹಲ ಕೂಡ ಹಾಗೆ ಇದೆ. ಯಾವ ರೀತಿ ಇವತ್ತಿನ ತನಿಖೆ ನಡೆಯುತ್ತೆ? ನಿನ್ನೆ ಶೋಧ ಕಾರ್ಯವನ್ನ ಮಾಡೋದಿಲ್ಲ, ಅದು ಅರಣ್ಯಾಧಿಕಾರಿಗಳು ಬಂದಾಯ್ತು, ಅದೆಲ್ಲವೂ ಕೂಡ ಪ್ರೊಸೀಜರ್ಸ್ ಆಯ್ತು. ಇವತ್ತೇನೋ ಶೋಧ ಕಾರ್ಯ ನಡೆಯುತ್ತೆ ಅನ್ನುವಂತ ರೀತಿಯಲ್ಲಿತ್ತು, ಆದ್ರೆ ಪ್ರಕರಣವೇ ಒಂದು ರೀತಿ ಟ್ವಿಸ್ಟ್ ಪಡೆದುಕೊಂಡಿದೆ. ಹಾಗಾದ್ರೆ ಇವತ್ತಿನ ತನಿಖೆ ಯಾವ ರೀತಿಯಾಗಿರುತ್ತೆ? ಇವತ್ತು ಶೋಧ ನಡೆಯುತ್ತಾ ಹೇಗೆ ಅಂತ ನಾಗೇಂದ್ರ ಬಾಬು. ಅಶ್ವಿನಿ, ನೋಡಿ, ನಿನ್ನೆ ಇಡೀ ದಿನ ಎಸ್ಐಟಿ ಅಧಿಕಾರಿಗಳು ಬೇರೆ ರೀತಿಯಾದಂತಹ ಒಂದು ಪೇಪರ್ ವರ್ಕ್ ಗಳನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇವತ್ತು ಕೂಡ ಯಾವುದೇ ರೀತಿಯಾದಂತಹ ಒಂದು ಸ್ಥಳ ಪರಿಶೀಲನೆ ಮಾಡೋದಾಗ್ಲಿ ಅಥವಾ ಮಹಾಜರು ಮಾಡೋದಾಗ್ಲಿ ಆ ಒಂದು ಕಾರ್ಯಾಚರಣೆ ಸದ್ಯಕ್ಕೆ ಇವತ್ತಿನ ಮಟ್ಟಿಗೆ ನಡೆಯೋದಿಲ್ಲ ಅನ್ನುವ ಮಾಹಿತಿ ಈ ಕ್ಷಣಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಈ ಕ್ಷಣದ ಅಪ್ಡೇಟ್ ಕೂಡ. ನೋಡಿ, ನಿನ್ನೆ ಬಂಗ್ಲಾಗುಡ್ಡಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಸರ್ವೆಯನ್ನ ಮಾಡಿ ಸರ್ವೆ ರಿಪೋರ್ಟ್ ಅನ್ನ ಎಸ್ಐಟಿಗೆ ಕೊಡ್ತಾರೆ. ಆ ಬಳಿಕ ಸುಪರ್ದಿಗೆ ತೆಗೆದುಕೊಳ್ಳುವಂತ ಎಸ್ಐಟಿ ಅಲ್ಲಿ ತಲಾಶ ನಡೆಸುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ನಿನ್ನೆ ಅರಣ್ಯ ಇಲಾಖೆಯವರು ಈ ಹಿಂದೆನೆ ಮಾಡಿದಂತ ಸರ್ವೆಯ ರಿಪೋರ್ಟ್ ಅನ್ನ ಕೊಡೋದಕ್ಕೆ ಸಿದ್ಧಪಡಿಸಿದ್ರು. ಹಾಗಾಗಿ ಇವತ್ತು ಮಧ್ಯಾಹ್ನದ ಸುಮಾರಿಗೆ ಆ ಒಂದು ಸರ್ವೆ ರಿಪೋರ್ಟ್ ಅನ್ನ ಎಸ್ಐಟಿಗೆ ಹಸ್ತಾಂತರ ಮಾಡೋದಕ್ಕೆ ಒಂದಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹ ಅರಣ್ಯ ಇಲಾಖೆ, ಆ ಬಳಿಕ ಎಸ್ಐಟಿ ತನಿಖಾ ತಂಡ ಆ ಒಂದು ಸರ್ವೆ ರಿಪೋರ್ಟ್ ಅನ್ನ ಇಟ್ಟುಕೊಂಡು ಬಂಗ್ಲಾಗುಡ್ಡಕ್ಕೆ ಹೋಗಿ ಅಲ್ಲಿ ತಲಾಶ್ ನಡೆಸಬಹುದು ಅಂತ ಹೇಳಲಾಗ್ತದೆ. ಆದ್ರೆ ಇವತ್ತು ಬಂಗ್ಲಾಗುಡ್ಡಕ್ಕೆ ಎಸ್ಐಟಿ ಅಧಿಕಾರಿಗಳು ಹೋಗೋದು ಬಹುತೇಕ ಅನುಮಾನ ಅಂತ ಕೂಡ ಹೇಳಲಾಗ್ತದೆ. ಒಂದು ವೇಳೆ ರಿಪೋರ್ಟ್ ಬೇಗ ಸಿಕ್ಕಿದೆ ಆದ್ರೆ ತಕ್ಷಣಕ್ಕೆ ಬಂಗ್ಲಾಗುಡ್ಡಕ್ಕೆ ಹೋಗಿ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಎಸ್ಐಟಿ ಮಾಡುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಮತ್ತೊಂದು ಕಡೆ ಸೌಜನ್ಯ ವಿಚಾರವಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಂತ ಮತ್ತೊಬ್ಬ ನಾನು ಕಣ್ಣಾರೆ ಕಂಡಿದೆ ಅಂತೇಳಿ ಮಂಡ್ಯ ಮೂಲದ ಮಹಿಳೆಯೊಬ್ಬರು ಏನು ಬಂದು ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅವರ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಬಹುದು ಅನ್ನುವ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಈ ವಾರದಲ್ಲಿ ಅವರನ್ನ ಕರೆಸಿ ಅವರಿಂದ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಎಸ್ಐಟಿ ಮುಂದಾಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಇವತ್ತು ಅವರನ್ನ ಕರೆಸ್ತಾರ ಅಥವಾ ನಾಳೆ ಅವರನ್ನ ಕರೆಸಿ ಅವರಿಂದ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಎಸ್ಐಟಿ ಮಾಡ್ತಾ ಅಂತೇಳಿ ಒಂದು ಕಡೆ ಕುತೂಹಲ ಇದೆ. ಹಾಗಾಗಿ ಇವತ್ತು ಎರಡರಲ್ಲಿ ಯಾವ್ದಾದ್ರು ಒಂದು ಆಗಬಹುದು ಅಂತ ಕೂಡ ಒಂದು ನಿರೀಕ್ಷೆ ಇದೆ. ಒಂದು ಬಂಗ್ಲಾಗುಡ್ಡಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡೋದು, ಅಥವಾ ಈ ಸೌಜನ್ಯ ವಿಚಾರವಾಗಿ ಮತ್ತೊಬ್ಬ ಬಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು, ಆ ಮಹಿಳೆಯನ್ನ ಕರೆಸಿ ಆಕೆಯಿಂದ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳೋದು, ಈ ಎರಡರಲ್ಲಿ ಯಾವ್ದಾದ್ರು ಒಂದು ಆಗಬಹುದು ಅನ್ನುವ ನಿರೀಕ್ಷೆಗಳಿದೆ. ಅಶ್ವಿನಿ. ರೈಟ್, ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿರಿ. ದಿನೇಶ್, ಗಮನಿಸ್ತಾ ಇದ್ದೀವಿ, ಇವತ್ತು ಬಹಳ ಕುತೂಹಲಕಾರಿಯಾಗಿರುವಂತಹ ದಿನ. ಕಾರಣ ಚಿನ್ನಯ್ಯನ ಈ ಬೇಲ್ ಅರ್ಜಿ ವಿಚಾರಣೆ ಆದೇಶವನ್ನ ಬೆಳ್ತಂಗಡಿ ಕೋರ್ಟ್ ಕಾಯ್ದಿರಿಸಿದೆ. ಹಾಗಾದ್ರೆ ಈತನಿಗೆ ಬೇಲ್ ಸಿಗುತ್ತಾ, ಅಥವಾ ಈಗಾಗಲೇ ಈ ತುಕಾರಾಂ ಹಾಗೂ ಪುರಂದರಗೌಡ ಇವರು ಹೂತಿದ್ದನ್ನ ನೋಡಿದ್ದೇನೆ ಅಂತ ಹೇಳಿರೋದ್ರಿಂದ ಮತ್ತೆ ವಶಕ್ಕೆ ಏನಾದರೂ ಪಡೆದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆ ಇದೆಯಾ? ಏನಾಗಬಹುದು ಇವತ್ತಿನ ಬೇಲ್ ಅರ್ಜಿ ವಿಚಾರಣೆ ಅಂತ? ಅಶ್ವಿನಿ, ಇವತ್ತು ಆತನ ಜಾಮೀನಿನ ಭವಿಷ್ಯ ನಿರ್ಧಾರ ಆಗಲಿದೆ. ಅಂದ್ರೆ ವಾದ ಪ್ರತಿವಾದವನ್ನ ಮೊನ್ನೆ ಶುಕ್ರವಾರ ಮಾಡಿದ್ರು. ಆ ಬಳಿಕ ಅದನ್ನ ಆದೇಶವನ್ನ ಇವತ್ತಿಗೆ ಕಾಯ್ದಿರಿಸಿದ್ರು. ಹೀಗಾಗಿ ಇವತ್ತು ಅದರ ಆದೇಶ ಬೀಳುತ್ತೆ. ಅಂದ್ರೆ ಆತನಿಗೆ ಜಾಮೀನು ಸಿಗುತ್ತಾ ಅಥವಾ ಜೈಲೇ ಕಂಟಿನ್ಯೂ ಆಗುತ್ತಾ ಅನ್ನುವಂಥದ್ದು ಇವತ್ತು ಗೊತ್ತಾಗ್ಲಿದೆ. ಅಂದ್ರೆ ಆತ ಆರಂಭದಿಂದಲೂ ಕೂಡ ಆತನ ಜೊತೆ ಒಂದಷ್ಟು ವಕೀಲರಿದ್ರು, ಖಾಸಗಿ ವಕೀಲರಿದ್ರು. ಆ ಬಳಿಕ ಆತನ ಬಂಧನ ಆಯ್ತಲ್ಲ, ಆ ಬಳಿಕ ಆತನ ಜೊತೆ ವಕೀಲರು ಕಾಣಿಸಿಕೊಳ್ಳಿಲ್ಲ. ಹೀಗಾಗಿ ಆತ ಮುಂದಿನ ದಿನಗಳಲ್ಲಿ ನನಗೆ ಉಚಿತ ವಕೀಲರು ಬೇಕು ಅಂತ ನ್ಯಾಯಾಲಯದಲ್ಲಿ ಮನವಿ ಮಾಡಿದ್ದ. ಆ ಬಳಿಕ ಬಂಧನದ ಬಳಿಕ ಆತನಿಗೆ ಆತನ ಜೊತೆ ಅಂದ್ರೆ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರೇನಿದ್ದಾರೆ ಅವರು ಆತನ ಪರ ವಕಾಲತ್ತು ವಹಿಸಿದ್ರು. ಯಾವಾಗ ಆತನಿಗೆ ಜೈಲಾಯಿತು ಅವತ್ತು ಅವರು ಆ ಜಾಮೀನಿಗೂ ಕೂಡ ಅರ್ಜಿಯನ್ನ ಹಾಕಿದ್ರು. ಆ ಬಳಿಕ ಒಂದಷ್ಟು ದಿನಗಳಾದ ಬಳಿಕ ಎಸ್ಐಟಿಯ ವಕೀಲರು ಕೂಡ ಅದಕ್ಕೆ ಆಕ್ಷೇಪಣಾ ಪತ್ರವನ್ನ ಕೂಡ ಸಲ್ಲಿಸಿದ್ರು. ಅಂದ್ರೆ ಆತನಿಗೆ ಈಗ ಜಾಮೀನು ಸಿಕ್ಕಿದ್ರೆ ಬಹಳಷ್ಟು ಕಷ್ಟ ಆಗಬಹುದು. ಅಂದ್ರೆ ವಿಚಾರಣೆ ಅನ್ನುವಂಥದ್ದು ಬಹಳಷ್ಟು ಬಾಕಿ ಇದೆ, ದೂರುದಾರರ ವಿಚಾರಣೆ ಕೂಡ ಬಾಕಿ ಇದೆ, ಒಂದಷ್ಟು ಸಾಕ್ಷಿ ಸಂಗ್ರಹ ಕೂಡ ಬಾಕಿ ಇದೆ. ಅಲ್ಲದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತಹ ಸಾಕಷ್ಟು ದೂರುಗಳು ಕೂಡ ಕೇಳಿ ಬಂದಿದೆ. ಹೀಗಾಗಿ ಇದೆಲ್ಲವೂ ವಿಚಾರಣೆ ಆಗ್ಲಿಕ್ಕೆ ಸುಮಾರು ಟೈಮ್ ಆಗುತ್ತೆ. ಹೀಗಾಗಿ ಈಗ ಆತನಿಗೆ ಜಾಮೀನು ಏನಾದರೂ ಸಿಕ್ಕಿದ್ರೆ ಅದು ವಿಚಾರಣೆಗೆ ತೊಡಕು ಉಂಟಾಗುತ್ತೆ ಅನ್ನುವಂಥದ್ದೊಂದು ಆಕ್ಷೇಪಣವನ್ನು ಕೂಡ
SIT ಪರ ವಕೀಲರು ಸಲ್ಲಿಸಿದ್ರು. ಮೊನ್ನೆ ಶುಕ್ರವಾರ ಇದರ ವಾದ ವಿವಾದಗಳು ಕೂಡ ಆಗಿತ್ತು. ಅಂದ್ರೆ ಚಿನ್ನಯ್ಯನ ಪರ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರು ಜಾಮೀನು ಸಿಗಬೇಕು ಅನ್ನುವಂತ ವಾದ ಮಾಡಿದ್ರೆ SIT ಪರ ವಕೀಲರು ಏನಿದ್ದಾರೆ ಅವರು ಆತನಿಗೆ ಜಾಮೀನು ಸಿಕ್ಕಿದ್ರೆ ಯಾವೆಲ್ಲ ತೊಂದರೆ ಆಗುತ್ತೆ, ಯಾವ ಕಾರಣದಿಂದಾಗಿ ಅದು ವಿಚಾರಣೆಗೆ ಅಡಚಣೆ ಆಗುತ್ತೆ, ಈ ರೀತಿಯಾದಂತಹ ವಾದವನ್ನು ಕೂಡ ಅವರು ಮುಂದಿಟ್ಟಿದ್ರು. ಹೀಗಾಗಿ ಮೊನ್ನೆ ಶುಕ್ರವಾರದ ಹೊತ್ತು ಈ ವಾದ ವಿವಾದ ಆಗಿತ್ತು. ಆದ್ರೆ ಆದೇಶವನ್ನು ಯಾವತ್ತಿಗೆ ಕಾಯ್ದಿರಿಸಿದ್ದಾರೆ. ಯಾವತ್ತು ಆತನ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ, ಅಂದ್ರೆ ಆತನಿಗೆ ಜಾಮೀನು ಸಿಗುತ್ತಾ ಅಥವಾ ಜೈಲೇ ಕಂಟಿನ್ಯೂ ಆಗುತ್ತಾ ಅನ್ನುವಂಥದ್ದು ಯಾವತ್ತು ನಿರ್ಧಾರ ಆಗ್ಲಿಕ್ಕಿದೆ. ಅಶ್ವಿನಿ. ರೈಟ್ ದಿನೇಶ್. ನಾಗೇಂದ್ರ ಬಾಬು, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿಗಳಾದಂತಹ ದಿನೇಶ್ ಹಾಗೂ ನಾಗೇಂದ್ರ ಬಾಬು ಇಬ್ರು ಕೂಡ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ನಾಗೇಂದ್ರ ಬಾಬು, ಇವತ್ತಿನ ಈ SIT ತನಿಖೆ ಇದೆಯಲ್ಲ, ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳಿದೆ, ಹಾಗೆ ಗೊಂದಲ ಕೂಡ ಇದೆ, ಕುತೂಹಲ ಕೂಡ ಹಾಗೆ ಇದೆ. ಯಾವ ರೀತಿ ಇವತ್ತಿನ ತನಿಖೆ ನಡೆಯುತ್ತೆ? ನಿನ್ನೆ ಶೋಧ ಕಾರ್ಯವನ್ನ ಮಾಡೋದಿಲ್ಲ, ಅದು ಅರಣ್ಯಾಧಿಕಾರಿಗಳು ಬಂದಾಯ್ತು, ಅದೆಲ್ಲವೂ ಕೂಡ ಪ್ರೊಸೀಜರ್ಸ್ ಆಯ್ತು. ಇವತ್ತೇನೋ ಶೋಧ ಕಾರ್ಯ ನಡೆಯುತ್ತೆ ಅನ್ನುವಂತ ರೀತಿಯಲ್ಲಿತ್ತು. ಆದ್ರೆ ಪ್ರಕರಣವೇ ಒಂದು ರೀತಿ ಟ್ವಿಸ್ಟ್ ಪಡೆದುಕೊಂಡಿದೆ. ಹಾಗಾದ್ರೆ ಇವತ್ತಿನ ತನಿಖೆ ಯಾವ ರೀತಿಯಾಗಿರುತ್ತೆ? ಇವತ್ತು ಶೋಧ ನಡೆಯುತ್ತಾ ಹೇಗೆ ಅಂತ ನಾಗೇಂದ್ರ ಬಾಬು. ಅಶ್ವಿನಿ, ನೋಡಿ, ನಿನ್ನೆ ಇಡೀ ದಿನ SIT ಅಧಿಕಾರಿಗಳು ಬೇರೆ ರೀತಿಯಾದಂತಹ ಒಂದು ಪೇಪರ್ ವರ್ಕ್ ಗಳನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇವತ್ತು ಕೂಡ ಯಾವುದೇ ರೀತಿಯಾದಂತಹ ಒಂದು ಸ್ಥಳ ಪರಿಶೀಲನೆ ಮಾಡೋದಾಗ್ಲಿ ಅಥವಾ ಮಹಾಜರು ಮಾಡೋದಾಗ್ಲಿ ಆ ಒಂದು ಕಾರ್ಯಾಚರಣೆ ಸದ್ಯಕ್ಕೆ ಇವತ್ತಿನ ಮಟ್ಟಿಗೆ ನಡೆಯೋದಿಲ್ಲ ಅನ್ನುವ ಮಾಹಿತಿ ಈ ಕ್ಷಣಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಈ ಕ್ಷಣದ ಅಪ್ಡೇಟ್ ಕೂಡ. ನೋಡಿ, ನಿನ್ನೆ ಬಂಗ್ಲಾಗುಡ್ಡಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಸರ್ವೆಯನ್ನ ಮಾಡಿ ಸರ್ವೆ ರಿಪೋರ್ಟ್ ಅನ್ನ SITಗೆ ಕೊಡ್ತಾರೆ. ಆ ಬಳಿಕ ಸುಪರ್ದಿಗೆ ತೆಗೆದುಕೊಳ್ಳುವಂತ SIT ಅಲ್ಲಿ ತಲಾಶ ನಡೆಸುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ನಿನ್ನೆ ಅರಣ್ಯ ಇಲಾಖೆಯವರು ಈ ಹಿಂದೆನೆ ಮಾಡಿದಂತ ಸರ್ವೆಯ ರಿಪೋರ್ಟ್ ಅನ್ನ ಕೊಡೋದಕ್ಕೆ ಸಿದ್ಧಪಡಿಸಿದ್ರು. ಹಾಗಾಗಿ ಇವತ್ತು ಮಧ್ಯಾಹ್ನದ ಸುಮಾರಿಗೆ ಆ ಒಂದು ಸರ್ವೆ ರಿಪೋರ್ಟ್ ಅನ್ನ SITಗೆ ಹಸ್ತಾಂತರ ಮಾಡೋದಕ್ಕೆ ಒಂದಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹ ಅರಣ್ಯ ಇಲಾಖೆ ಆ ಬಳಿಕ SIT ತನಿಖಾ ತಂಡ ಆ ಒಂದು ಸರ್ವೆ ರಿಪೋರ್ಟ್ ಅನ್ನ ಇಟ್ಟುಕೊಂಡು ಬಂಗ್ಲಾಗುಡ್ಡಕ್ಕೆ ಹೋಗಿ ಅಲ್ಲಿ ತಲಾಶ್ ನಡೆಸಬಹುದು ಅಂತ ಹೇಳಲಾಗ್ತದೆ. ಆದ್ರೆ ಇವತ್ತು ಬಂಗ್ಲಾಗುಡ್ಡಕ್ಕೆ SIT ಅಧಿಕಾರಿಗಳು ಹೋಗೋದು ಬಹುತೇಕ ಅನುಮಾನ ಅಂತ ಕೂಡ ಹೇಳಲಾಗ್ತದೆ. ಒಂದು ವೇಳೆ ರಿಪೋರ್ಟ್ ಬೇಗ ಸಿಕ್ಕಿದೆ ಆದ್ರೆ ತಕ್ಷಣಕ್ಕೆ ಬಂಗ್ಲಾಗುಡ್ಡಕ್ಕೆ ಹೋಗಿ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವಂತ ಕೆಲಸವನ್ನ SIT ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಮತ್ತೊಂದು ಕಡೆ ಸೌಜನ್ಯ ವಿಚಾರವಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಂತ ಮತ್ತೊಬ್ಬ ನಾನು ಕಣ್ಣಾರ ಕಂಡಿದೆ ಅಂತೇಳಿ ಮಂಡ್ಯ ಮೂಲದ ಮಹಿಳೆಯೊಬ್ಬರು ಏನು ಬಂದು ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅವರ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಬಹುದು ಅನ್ನುವ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಈ ವಾರದಲ್ಲಿ ಅವರನ್ನ ಕರೆಸಿ ಅವರಿಂದ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ SIT ಮುಂದಾಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಇವತ್ತು ಅವರನ್ನ ಕರೆಸ್ತಾರ ಅಥವಾ ನಾಳೆ ಅವರನ್ನ ಕರೆಸಿ ಅವರಿಂದ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ SIT ಮಾಡ್ತಾ ಅಂತ ಹೇಳಿ ಒಂದು ಕಡೆ ಕುತೂಹಲ ಇದೆ. ಹಾಗಾಗಿ ಇವತ್ತು ಎರಡರಲ್ಲಿ ಯಾವ್ದಾದ್ರು ಒಂದು ಆಗಬಹುದು ಅಂತ ಕೂಡ ಒಂದು ನಿರೀಕ್ಷೆ ಇದೆ. ಒಂದು ಬಂಗ್ಲಾಗುಡ್ಡಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡೋದು ಅಥವಾ ಈ ಸೌಜನ್ಯ ವಿಚಾರವಾಗಿ ಮತ್ತೊಬ್ಬ ಬಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಆ ಮಹಿಳೆಯನ್ನ ಕರೆಸಿ ಆಕೆಯಿಂದ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳೋದು, ಈ ಎರಡರಲ್ಲಿ ಯಾವ್ದಾದ್ರು ಒಂದು ಆಗಬಹುದು ಅನ್ನುವ ನಿರೀಕ್ಷೆಗಳಿದೆ. ಅಶ್ವಿನಿ. ರೈಟ್ ನಾಗೇಂದ್ರ ಬಾಬು, ಹಾಗೆ ಸಂಪರ್ಕದಲ್ಲಿರಿ. ದಿನೇಶ್, ಗಮನಿಸ್ತಾ ಇದ್ದೀವಿ ಇವತ್ತು ಬಹಳ ಕುತೂಹಲಕಾರಿಯಾಗಿರುವಂತಹ ದಿನ. ಕಾರಣ ಚಿನ್ನಯ್ಯನ ಈ ಬೇಲ್ ಅರ್ಜಿ ವಿಚಾರಣೆ ಆದೇಶವನ್ನ ಬೆಳ್ತಂಗಡಿ ಕೋರ್ಟ್ ಕಾಯ್ದಿರಿಸಿದೆ. ಹಾಗಾದ್ರೆ ಈತನಿಗೆ ಬೇಲ್ ಸಿಗುತ್ತಾ ಅಥವಾ ಈಗಾಗಲೇ ಈ ತುಕಾರಾಂ ಹಾಗೂ ಪುರಂದರಗೌಡ ಇವರು ಹೂತಿದ್ದನ್ನ ನೋಡಿದ್ದೇನೆ ಅಂತ ಹೇಳಿರೋದ್ರಿಂದ ಮತ್ತೆ ವಶಕ್ಕೇನಾದ್ರೂ ಪಡೆದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆ ಇದೆಯಾ? ಏನಾಗಬಹುದು ಇವತ್ತಿನ ಬೇಲ್ ಅರ್ಜಿ ವಿಚಾರಣೆ ಅಂತ? ಅಶ್ವಿನಿ, ಯಾವತ್ತು ಆತನ ಜಾಮೀನಿನ ಭವಿಷ್ಯ ನಿರ್ಧಾರ ಆಗಲಿದೆ. ಅಂದ್ರೆ ವಾದ ಪ್ರತಿವಾದವನ್ನ ಮೊನ್ನೆ ಶುಕ್ರವಾರ ಮಾಡಿದ್ರು. ಆ ಬಳಿಕ ಅದನ್ನ ಅಂದ್ರೆ ಆದೇಶವನ್ನ ಯಾವತ್ತಿಗೆ ಕಾಯ್ದಿರಿಸಿದ್ರು. ಹೀಗಾಗಿ ಯಾವತ್ತು ಅದರ ಆದೇಶ ಬೀಳುತ್ತೆ, ಅಂದ್ರೆ ಆತನಿಗೆ ಜಾಮೀನು ಸಿಗುತ್ತಾ ಅಥವಾ ಜೈಲೇ ಕಂಟಿನ್ಯೂ ಆಗುತ್ತಾ ಅನ್ನುವಂಥದ್ದು ಯಾವತ್ತು ಗೊತ್ತಾಗ್ಲಿದೆ. ಅಂದ್ರೆ ಆತ ಆರಂಭದಿಂದಲೂ ಕೂಡ ಆತನ ಜೊತೆ ಒಂದಷ್ಟು ವಕೀಲರಿದ್ರು, ಖಾಸಗಿ ವಕೀಲರಿದ್ರು. ಆ ಬಳಿಕ ಆತನ ಬಂಧನ ಆಯ್ತಲ್ಲ, ಆ ಬಳಿಕ ಆತನ ಜೊತೆ ವಕೀಲರು ಕಾಣಿಸಿಕೊಳ್ಳಿಲ್ಲ. ಹೀಗಾಗಿ
ಹೀಗಾಗಿ ಆತ ಮುಂದಿನ ದಿನಗಳಲ್ಲಿ ನನಗೆ ಉಚಿತ ವಕೀಲರು ಬೇಕು ಅಂತ ನ್ಯಾಯಾಲಯದಲ್ಲಿ ಮನವಿ ಮಾಡಿದ್ದ. ಆ ಬಳಿಕ ಬಂಧನದ ಬಳಿಕ ಆತನಿಗೆ ಆತನ ಜೊತೆ ಅಂದ್ರೆ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರು ಏನಿದ್ದಾರೆ ಅವರು ಆತನ ಪರ ವಕಾಲತ್ತು ವಹಿಸಿದ್ರು. ಯಾವಾಗ ಆತನಿಗೆ ಜೈಲಾಯಿತು ಅವತ್ತು ಅವರು ಜಾಮೀನಿಗೂ ಕೂಡ ಅರ್ಜಿಯನ್ನ ಹಾಕಿದ್ರು. ಆ ಬಳಿಕ ಒಂದಷ್ಟು ದಿನಗಳಾದ ಬಳಿಕ ಎಸ್ಐಟಿಯ ವಕೀಲರು ಕೂಡ ಅದಕ್ಕೆ ಆಕ್ಷೇಪಣಾ ಪತ್ರವನ್ನ ಕೂಡ ಸಲ್ಲಿಸಿದ್ರು. ಅಂದ್ರೆ ಆತನಿಗೆ ಈಗ ಜಾಮೀನು ಸಿಕ್ಕಿದ್ರೆ ಬಹಳಷ್ಟು ಕಷ್ಟ ಆಗಬಹುದು. ಅಂದ್ರೆ ವಿಚಾರಣೆ ಅನ್ನುವಂಥದ್ದು ಬಹಳಷ್ಟು ಬಾಕಿ ಇದೆ, ದೂರುದಾರರ ವಿಚಾರಣೆ ಕೂಡ ಬಾಕಿ ಇದೆ, ಒಂದಷ್ಟು ಸಾಕ್ಷಿ ಸಂಗ್ರಹ ಕೂಡ ಬಾಕಿ ಇದೆ. ಅಲ್ಲದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತಹ ಸಾಕಷ್ಟು ದೂರುಗಳು ಕೂಡ ಕೇಳಿ ಬಂದಿದೆ. ಹೀಗಾಗಿ ಇದೆಲ್ಲವೂ ವಿಚಾರಣೆ ಆಗ್ಲಿಕ್ಕೆ ಸುಮಾರು ಟೈಮ್ ಆಗುತ್ತೆ. ಹೀಗಾಗಿ ಈಗ ಆತನಿಗೆ ಜಾಮೀನು ಏನಾದ್ರೂ ಸಿಕ್ಕಿದ್ರೆ ಅದು ವಿಚಾರಣೆಗೆ ತೊಡಕು ಉಂಟಾಗುತ್ತೆ ಅನ್ನುವಂಥದ್ದೊಂದು ಆಕ್ಷೇಪಣವನ್ನು ಕೂಡ ಎಸ್ಐಟಿ ಪರ ವಕೀಲರು ಸಲ್ಲಿಸಿದ್ರು. ಮೊನ್ನೆ ಶುಕ್ರವಾರ ಇದರ ವಾದ ವಿವಾದಗಳು ಕೂಡ ಆಗಿತ್ತು. ಅಂದ್ರೆ ಚಿನ್ನಯ್ಯನ ಪರ ಕಾನೂನು ಸೇವಾ ಪ್ರಾಧಿಕಾರದ ವಕೀಲ